ಕರ್ತನೇ, ಯೆಹೋವನೇ, ನನ್ನ ಆಶ್ರಯ ದುರ್ಗವೇ, ಯುದ್ಧ ಸಮಯದಲ್ಲಿ ನೀನೇ ನನ್ನ ಶಿರಸ್ತ್ರಾಣ. ಬುಧವಾರ 3 ಜುಲೈ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 11ನೇ ಅಧ್ಯಾಯದ 16ನೇ ವಚನ. ಆದ ಕಾರಣ ನೀನು ಹೀಗೆ ಸಾರು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಅವರನ್ನು ದೂರವಾಗಿ ತೊಲಗಿಸಿ ಜನಾಂಗಗಳಲ್ಲಿ ಅನ್ಯ ದೇಶಗಳೊಳಗೆ ಚದರಿಸಿದರೂ ಅವರು ಸೇರುವ ದೇಶಗಳಲ್ಲಿಯೇ ನಾನು ಕೊಂಚ ಕಾಲದ ಮಟ್ಟಿಗೆ ಅವರಿಗೆ ಪವಿತ್ರಾಲಯವಾಗಿರುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಕೃಪೆಯುಳ್ಳವನು. ತನ್ನ ಜನರು ಚದರಿ ಹೋದರೂ ಚದರಿಸಿದ್ದರೂ ಅವರೊಂದಿಗೆ ಪವಿತ್ರಾಲಯವಾಗಿ ಪಯಣಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ತನ್ನ ಜನರೊಂದಿಗೆ ಪಯಣಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ ಜನಾಂಗದವರು ದೇವರಿಗೆ ಅವಿಧೇಯರಾಗಿ ದೇವರಿಂದ ದೂರವಾಗಿದ್ದಾಗ, ದೇವರು ಅವರನ್ನು ಚದರಿಸಿಬಿಟ್ಟಿದ್ದಾಗ, ತನ್ನ ದೇಶ ಅಥವಾ ವಾಗ್ದಾನದ ಸ್ಥಳದಿಂದ ಅವರ ಕಾರ್ಯಗಳ ನಿಮಿತ್ತವಾಗಿ ಚದರಿಸಿದ್ದಾಗ ಅವರು ಬೇರೆ ಸ್ಥಳದಲ್ಲಿ ಭಯಂಕರವಾದಂಥ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿದ್ದರು. ಆಗ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ತನ್ನ ಜನರಿಗೆ ತಿಳಿಸುವ ಮಾತೇನೆಂದರೆ, ಅವರು ಅನ್ಯ ದೇಶದಲ್ಲಿದ್ದಾಗಲೂ, ದೇವರೇ ಅವರನ್ನು ಚದರಿಸಿ ಬಿಟ್ಟಿದ್ದಾಗಲೂ, ತಾನೇ ಅವರೊಂದಿಗೆ ಪವಿತ್ರಾಲಯವಾಗಿ ಅವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ ಅವರಿಗೆ ಬಲವಾದಂಥ ದುರ್ಗವಾಗಿರತಕ್ಕಂಥ ಆಶ್ರಯವಾಗಿರತಕ್ಕಂಥ ದೇವರು ಈ ಒಂದು ಮಾತನ್ನು ಹೇಳಿ ಬಲಪಡಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರನ್ನು ಅವರ ಪರಿಸ್ಥಿತಿಗೆ, ಅಂದರೆ ಅವರು ಮಾಡಿದಂಥ ತಪ್ಪು ದೋಷ ಅಪರಾಧಗಳ ನಿಮಿತ್ತ ಅವರು ಹಾದು ಹೋಗುವಂತ ದಾರಿ ಬೇರೆದಾಗಿದ್ದರೂ ದೇವರು ಅವರೊಂದಿಗೆ ಪಯಣಿಸುವಂತವನು, ಅವರ ಮಧ್ಯದಲ್ಲಿ ಇರುವಂತವನು, ಅವರಿಗೆ ಬಲವನ್ನು ಕೊಡುವಂತವನಾಗಿದ್ದಾನೆ. ಮತ್ತು ದೇವರು ಯೆಹೆಜ್ಕೇಲ್ ಮೂಲಕವಾಗಿ ನುಡಿಯುವಂತ ಮಾತನೆಂದರೆ, ತಿರುಗಿ ನಾನು ಅವರನ್ನು ಬರಮಾಡುತ್ತೇನೆ, ಸ್ಥಾಪಿಸುತ್ತೇನೆ ಎಂಬುದಾಗಿ. ಅಲ್ಲಿಯವರೆಗೂ ಅವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ನಾವು ಯಾವುದ ಕಾರಣದಿಂದ ದೇವರಿಂದ ದೂರವಾಗಿರಬಹುದು, ಆದರೆ ದೇವರು ಮಾತ್ರ ನಮ್ಮ ಮಧ್ಯದಲ್ಲೇ ಇದ್ದಾನೆ, ನಮ್ಮೊಂದಿಗೆ ಪಯಣಿಸುವಂತವನಾಗಿದ್ದಾನೆ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಪ್ರಸನ್ನತೆ ನಾವು ಅನುಭವಿಸಿ ಮುಂದೆ ಸಾಗುತ್ತಾ ನಿನ್ನವರಾಗಿ ಜೀವಿಸುವಂತ ಸೌಭಾಗ್ಯಕ್ಕೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.